ಗೃಹಲಕ್ಷ್ಮಿ ಯೋಜನೆಯಲ್ಲಿ 99% ಶೇಕಡ ನಾವಿವತ್ತು ತಲುಪುವಂತ ಕೆಲಸವನ್ನ ಮಾಡಿದ್ದೇವೆ. ಇನ್ನು ಗೃಹ ಜ್ಯೋತಿಯಲ್ಲಿ 97% ಜನರಿಗೆ ಇವತ್ತು ಯೋಜನೆ ತಲುಪಿಸುವಂತ ಕೆಲಸ ಆಗಿದೆ. ಈಗ ನಮಗೆ ಅನ್ನಭಾಗ್ಯ 100ಕ್ಕೆ 100 ಇವತ್ತು ಅನ್ನಭಾಗ್ಯ ಯೋಜನೆ ನಿಮಗೆ ಗೊತ್ತಿದೆ. ಪ್ರಾರಂಭದಲ್ಲಿ ಇದೇ ಕೇಂದ್ರ ಸರ್ಕಾರ ನಾವು 36 ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಕೊಡಲ್ಲ ಅಂತ ಹೇಳಿದ್ರು. ಪತ್ರ ಕೊಟ್ಟರು ಪ್ರಾರಂಭದಲ್ಲಿ, ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. 2 ದಿವಸಕ್ಕೆ ಉಲ್ಟಾ ಹೊಡೆದ್ರು, ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ನಾವೇನ್ ಮಾಡಿದ್ವಿ, ನಾವು ಪ್ರತಿಯೊಂದು ಮನೆಗೆ ನಾವು ಹಣ ನೇರವಾಗಿ DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಒಂದು 5 ಜನ ಇರ್ತಕ್ಕಂಥ ಕುಟುಂಬಕ್ಕೆ 750 ರೂಪಾಯಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಖಾತೆಗೆ ಬರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ನಂತರ ಅದೇ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡನ್ನಲ್ಲಿ ಅಕ್ಕಿ ಕೊಳೆಯಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅವರೇ ಮುಂದೆ ಬಂದು 21-22 ರೂಪಾಯಿಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಬಂದು ಇವತ್ತು ನಾವು ಮತ್ತೆ 5 ಕೆಜಿ ಅಕ್ಕಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಹಳಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಪಾರ್ಲಿಮೆಂಟ್ ಚುನಾವಣೆ ಮುಂಚಿತವಾಗಿ ಹೇಳ್ತಾರೆ, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ 5 ಗ್ಯಾರಂಟಿಗಳು ಬಂದ್ ಮಾಡ್ತಾರೆ ಅಂತ. ನಾನು ಅವ್ರು ಕೇಳತಕ್ಕಂತ ಪ್ರಶ್ನೆ, ಬಹಳಷ್ಟು ಜನ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ಇದ್ರು ಫಲಾನುಭವಿಗಳು ಬಗ್ಗೆ. ನಾನು ಅವ್ರಿಗೆ ಕೇಳ್ತಕ್ಕಂಥ ವಿನಮ್ರವಾಗಿ ಅವ್ರು ಕೇಳ್ಕೊಳ್ತಾರೆ, ಈ ಕಾರ್ಯಕ್ರಮ ಯಾವುದೇ ಜಾತಿ ಭೇದ ಪಕ್ಷ ಇವೆಲ್ಲವನ್ನು ಮೀರಿ 1 ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ಫಲಾನುಭವಿಗಳು ಯಾವುದಾದ್ರೂ ಈ ದೇಶದಲ್ಲಿ ಕಾರ್ಯಕ್ರಮ ತಲುಪಿದೆ ಅಂದ್ರೆ ಈ 5 ಗ್ಯಾರಂಟಿಗಳು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಆ ಚುನಾವಣೆ ಪೂರ್ವದಲ್ಲಿ, ಪಾರ್ಲಿಮೆಂಟ್ ಚುನಾವಣೆ ಪೂರ್ವದಲ್ಲಿ ಕೆಲವರು ಬಂದು ಹೇಳ್ತಾರೆ, ಏನಕ್ಕೆ ಬೇಕ್ರಿ ಬಸ್ಸು, ಏನಕ್ಕೆ ಬೇಕ್ರಿ ಅದು ಅಂತ. ನೀವು ಬರ್ಕೊಡಿ. ಇದೇ ಈಗ ದೇಶದ ಪ್ರಧಾನಮಂತ್ರಿಗಳು ಅನಿಲ ಮೇಲೆ ಇದ್ದಂತ, ಗ್ಯಾಸ್ ಮೇಲೆ ಇದ್ದಂತ ಸಬ್ಸಿಡಿಯನ್ನ ತೆಗೆದಂತ ಸಂದರ್ಭದಲ್ಲಿ ವಾಲಂಟರಿಯಾಗಿ ತಾವೇ ಸ್ವಯಂ ನೀವು ಅದನ್ನ ಬೇಡ ಅಂತ ಹೇಳಿ ಅಂತಕ್ಕಂಥ ಅಭಿಯಾನವನ್ನ ಮಾಡಿದ್ರು. ತಾವು ನೆನಪು ಮಾಡ್ಕೊಳ್ಳಿ. ನಾವೆಲ್ಲ ಹೋಗಿ ಬರ್ಕೊಟ್ವಿ. ನಾವೆಲ್ಲ ಹೋಗಿ ಆಯ್ತು ನಮ್ಗೆ ಬೇಡ, ಆ ಸಬ್ಸಿಡಿ ಬೇಡ, ನಮ್ಮಿಂದ ಇನ್ನೊಬ್ರು ತೊಂದರೆ ಆಗೋದು ಬೇಡ, ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಮಾಡಿದ್ವಿ. ನೀವೇನಾದ್ರೂ ಆ ರೀತಿ ಇಲ್ಲ ನಮ್ಗೆ ಬೇಡ, ಕಾಂಗ್ರೆಸ್ ಇವತ್ತು ದಿವಾಳಿ ಮಾಡ್ತಾ ಇದೆ, ಇವತ್ತು ರಾಜ್ಯದ ಬೊಕ್ಕಸವನ್ನ ನೀವು ನಮ್ಗೆ ಬೇಡ ಅಂತಕ್ಕಂಥ ರೀತಿಯಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಹೇಳ್ತಕ್ಕಂಥದ್ದಿದ್ರೆ ದಯವಿಟ್ಟು ತಾವು ನೋಡಿದ್ರು. ಯಾರು ಫಲಾನುಭವಿಗಳು ಯಾರು ಇವತ್ತು ಬೇರೆ ಅನ್ಯ ಪಕ್ಷದವರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಅವರು ಯಾರು ಈ ಗ್ಯಾರಂಟಿಗಳು ನಮ್ಗೆ ಬೇಡ ಅಂತ ಹೇಳಿ ಯಾರು ಮುಂದೆ ಬಂದು ಬರ್ಕೊಟ್ಟಿರ್ತಕ್ಕಂಥ ಉದಾಹರಣೆ ಎಲ್ಲಾದ್ರೂ ದಯವಿಟ್ಟು ಹೇಳಿ. ಬರ್ತಕ್ಕಂಥದ್ದು ಬರ್ತಾ ಇರ್ಬೇಕು, ಆದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ತಾನೆ ಇರ್ಬೇಕು. ಇದು ಈ ದ್ವಂದ್ವ ನಿಲುವನ್ನ ದಯವಿಟ್ಟು ತಾವು ಎಲ್ಲ ಇರ್ತಕ್ಕಂಥ ಸಭೆಗಳು, ವಿಶೇಷವಾಗಿ ತಾಯಂದಿರು, ಅಕ್ಕ ತಂಗಿಯರು ತಾವು ಇದನ್ನ ಗಮನಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇವು 5 ಗ್ಯಾರಂಟಿಗಳನ್ನ ನಮ್ಮ ನಾಯಕರು ಇವತ್ತು ಅದೆಷ್ಟೇ ಟೀಕೆಗಳು ಬರಲಿ, ಟಿಪ್ಪಣಿಗಳು ಬರಲಿ, ಜನರ ಬದುಕಿನಲ್ಲಿ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ದೃಢವಾದಂತ ನಿರ್ಧಾರದಿಂದ ನಾವು ಇದನ್ನ ಎಷ್ಟೇ ಸಮಸ್ಯೆಗಳು ನಮ್ಮ ಮುಂದೆ ಬಂದ್ರು ಕೂಡ ಅಭಿವೃದ್ಧಿಯ ಜೊತೆಗೆ ನಾನು ಆಗಲೇ ಹೇಳಿದೆ, ಆಯವ್ಯಯದ ಗಾತ್ರ ಯಾಕೆ ಹೇಳಿದೆ ಅಂದ್ರೆ ಏನಿವತ್ತು ಹೊಂದಾಣಿಕೆ ಮಾಡಿದ್ದೀವಿ, ಇವತ್ತು 52,000 ಕೋಟಿ ಇರ್ಬೋದು, 57,000 ಕೋಟಿ ಇರ್ಬೋದು, ಅದನ್ನ ಹೆಚ್ಚುವರಿಯಾಗಿ ನಾವು ಅದನ್ನ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಅನುಷ್ಠಾನ ಮಾಡ್ತಾ ಇದೀವಿ. ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಏನೋ ಚ್ಯುತಿ ಬರದ ರೀತಿಯಲ್ಲಿ ಅದನ್ನ ನಾವು ಅನುಷ್ಠಾನ ಮಾಡ್ತಾ ಇಲ್ಲ ಅಂತಕ್ಕಂಥದಕ್ಕೆ ಉದಾಹರಣೆ, ಶಿಡ್ಲಘಟ್ಟದಲ್ಲಿ 200 ಕೋಟಿಯಲ್ಲಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಮಾಡಕ್ಕೆ ನಾವು ಈಗಾಗಲೇ ಮುಂದಿನ ತಿಂಗಳಲ್ಲಿ, ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತಾಸದಿಂದ ಶಿಲಾನ್ಯಾಸವನ್ನು ಮಾಡ್ತೇವೆ. ಚಿಕ್ಕಬಳ್ಳಾಪುರದಲ್ಲಿ ಬಹು ನಿರೀಕ್ಷಿತ ಒಂದು ಹೂವಿನ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ 140 ಕೋಟಿಯಲ್ಲಿ ಮಾಡ್ತಾ ಇದ್ದೀವಿ. ಆರ್ಥಿಕತೆಯ ರಾಜ್ಯದಲ್ಲಿ ಖರೀದಿ ಸಾಮರ್ಥ್ಯ ಹೆಚ್ಚಾದಾಗ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗುತ್ತದೆ, ಅದೇ ರೀತಿ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತದೆ. ಇದರಿಂದ ತೆರಿಗೆ ಸಂಗ್ರಹ ಕೂಡ ಹೆಚ್ಚಾಗ್ತದೆ. ಒಂದು ಪೇಪರ್ ನಲ್ಲಿ ನೋಡಿದ್ವಿ ನಾವು, ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು GST ಕೊಡೋ ರಾಜ್ಯ ಯಾವ್ದಾರ ಇದೆ ಅಂದ್ರೆ ಅದು ಕರ್ನಾಟಕ. ಇವತ್ತು ನಾವು ಇವೆಲ್ಲಕ್ಕೂ ಕಾರಣ ಏನಪ್ಪ ಅಂದ್ರೆ ಈ ಪಂಚ ಗ್ಯಾರಂಟಿಗಳ ಅಡಿಯಲಾದಂತ ಹಣದ ಸಂಚಾರ. ಇವುಗಳನ್ನ ಹೇಳ್ತಾ ಇವತ್ತು ಒಂದು ಇಡೀ ಭಾರತದಲ್ಲಿ ಕರ್ನಾಟಕ ತಲೆ ಆದಾಯದಲ್ಲಿ 1ನೇ ಸ್ಥಾನದಲ್ಲಿದೆ. ಇವೆಲ್ಲವೂ ಕೂಡ ಹೆಮ್ಮೆ ಪಡುವಂತ ವಿಷಯಗಳು. ಜೊತೆಗೆ
ಜನ ಸಂತೃಪ್ತಿಯಾಗಿದ್ದಾರೆ. ಇದರಲ್ಲಿ ಫಲಾನುಭವಿಗಳು ಏನೇನು ಮಾಡ್ತಾ ಇದ್ದಾರೆ ಅಂದ್ರೆ, ಕೆಲವು ಕಡೆ ಅವರ ಜೀವನದ ಉದ್ದೇಶಕ್ಕಾಗಿ ಬಳೆ ಅಂಗಡಿ ಇಟ್ಟಿದ್ದಾರೆ, ಬೇರೆ ಬೇರೆ ಅಂಗಡಿಗಳು ಇಟ್ಟಿದ್ದಾರೆ, ಟೈಲರ್ ಮಿಷಿನ್ ತಗೊಂಡಿದ್ದಾರೆ, ಮನೆ ಸಾಮಗ್ರಿಗಳನ್ನು ತಗೊಂಡಿದ್ದಾರೆ, ಕೊನೆಗೆ ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ. ಇದಕ್ಕೆಲ್ಲ ಹೆಚ್ಚಾಗಿ ದೇವ ಭಕ್ತಿ ಇರ್ತಕ್ಕಂಥವ್ರು ದೇವಸ್ಥಾನಕ್ಕೆ ಒಡವೆನೂ ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು. ಊರಿಗೆಲ್ಲ ನಮ್ಮ ಪಾಟೀಲ್ ಊರಲ್ಲಿ ಊರಿಗೆಲ್ಲ ಹೋಳಿಗೆ ಊಟ ಹಾಕಿದಾಳಪ್ಪ ಅಜ್ಜಿ. ಅಂದ್ರೆ ಅರ್ಥ ಅಷ್ಟು ಸಂತೋಷವನ್ನ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಹೆಮ್ಮೆ ತರ್ತಾ ಇದೆ. ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ಸಾಮಾನ್ಯ ಮಂಡಳಿ ಅಧ್ಯಕ್ಷರು ಫಿಲೆಮಾನ್ ಯಂಗ್ ಅಂತ ಹೇಳಿ ವಿಶ್ವಸಂಸ್ಥೆಯ ಅಧ್ಯಕ್ಷರು ಅವ್ರು ಬಂದು ಹೇಳ್ತಾರೆ, ಈ ಕಾರ್ಯಕ್ರಮದಿಂದ ಕರ್ನಾಟಕದ ಆರ್ಥಿಕತೆ ಹೆಚ್ಚಿದೆ, ಇಡೀ ಪ್ರಪಂಚದಲ್ಲೇ ಇಂಥ ಕಾರ್ಯಕ್ರಮ ಎಲ್ಲೂ ಇಲ್ಲ ಅಂತಕ್ಕಂಥ ಪ್ರಶಂಸೆಯನ್ನ ವಿಶ್ವಸಂಸ್ಥೆಯ ಅಧ್ಯಕ್ಷರು ನಾವು ವಿರೋಧ ಪಕ್ಷವನ್ನ ಟೀಕೆ ಮಾಡಲ್ಲ. ಯಾಕೆ ಅಂದ್ರೆ ಯಲವಳ್ಳಿ ರಮೇಶ್ ಅವರು ಹೇಳಿದ್ರು, ನಾವು ಮಾಡಿದಾಗ ಇದು ಯಾಕೆ ಮಾಡ್ತಾ ಇದ್ದೀರಾ, ಇದರಿಂದ ಏನೋ ಆಗಲ್ಲ ಅಂತ ಹೇಳಿದ ಜನ ಅವರು. ನಾವು ಜನರ ಬದುಕಿನೊಂದಿಗೆ ಮೊದಲಿಂದನೂ ಸಹಾಯ ಮಾಡಿರೋರು. ಅವರು ಬಿಜೆಪಿಯವರು ಬರೀ ಭಾವನೆಗಳಿಂದ ರಾಜಕೀಯ ಮಾಡೋರು. ನಾವು ರಾಜಕೀಯದ ವಿಷಯಕ್ಕೆ ಹೋಗಲ್ಲ. ಆದರೆ ಅವ್ರು ಬರೀ ಸಮಾಜದ ಬಿರುಕು ಮಾಡೋದು ಬಿಟ್ರೆ ಅವರು ಜನರ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಅನ್ನೋದನ್ನ ಒಂದನ್ನು ಹೇಳ್ತಾ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ. ನೀವೆಲ್ಲರೂ ನಗುಮುಖದಿಂದ ಯಲವಳ್ಳಿ ರಮೇಶ್ ಅವರು ಹೇಳಿದ್ರಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದ್ರೆ ಇವತ್ತು ಅದರಲ್ಲೂ ನಾನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಇಒ ಅವರಿಗೆ ಮತ್ತು ಅಧ್ಯಕ್ಷರಿಗೆ ಸುಗುರಂದ್ರ ಅವರಿಗೆ ಮತ್ತು ಸಹಕಾರ ಕೊಟ್ಟಂತ ಅಧಿಕಾರಿ ಮಿತ್ರರಿಗೆ ವಿನೂತನವಾಗಿ ನೀವು ಮಾಡಿದ್ದೀರಾ. ಇದನ್ನು ನಾನು ಇಡೀ ರಾಜ್ಯಕ್ಕೆ ಕೊಂಡೊಯ್ತೇನೆ. ಇಡೀ ರಾಜ್ಯದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಮುಂದಿದೆ ಅಂತಕ್ಕಂಥ ವಿಷಯವನ್ನ ಸುಧಾಕರ್ ಅವರು ಕರ್ತಾ ಇದನ್ನು ಯಶಸ್ವಿಯಾಗಿ ಮಾಡಿ. ಇದು ಪ್ರೇರಣೆ ಅಂದ್ರೆ ನಮ್ಮ ಕೃಷ್ಣಪ್ಪ ಮತ್ತು ಸೂರಜ್ ಅವ್ರು ಬೆಂಗಳೂರಲ್ಲಿ ಮಾಡಿದ್ರು, ನೋಡಿದೆ, ಆಮೇಲೆ ಅನೌನ್ಸ್ ಮಾಡಿದ್ದೇವೆ. ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಯಾರು ಕೆಲಸ ಮಾಡ್ತಾರೋ ಆ ಜಿಲ್ಲೆಗೆ ಪ್ರೈಸ್ ಕೊಡಬೇಕು ಅಂತ. ನೋಡೋಣ, ಚಾಲೆಂಜ್ ಯಾಕೆ ಚೆನ್ನಾಗಿ ಮಾಡ್ತೀರೋ ಅದನ್ನ ನೋಡ್ತೇನೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಇವತ್ತು ಹೆಚ್ಚು ಇಲ್ಲಿವರೆಗೂ ಖರ್ಚಾಗಿರ್ತಕ್ಕಂಥದ್ದು 97.77 ಕೋಟಿ ರೂಪಾಯಿಗಳು ಈವರೆಗೂ ಖರ್ಚಾಗಿದೆ ಜನತೆಗೆ. ಇಷ್ಟು ಕೋಟಿ ಹಣ ನೇರವಾಗಿ ಮಧ್ಯವರ್ತಿಗಳಿಲ್ಲದೆ, ಲಂಚ ಇಲ್ಲದೆ ನೇರವಾಗಿ ತಲುಪಿರ್ತಕ್ಕಂಥದ್ದು ಯಾವುದಾದ್ರೂ ಕಾರ್ಯಕ್ರಮ ಇದ್ರೆ ಅದು ಈ ಗ್ಯಾರಂಟಿ ಯೋಜನೆಗಳು.